ಗೌರಿಬಿದನೂರು ತಾಲೂಕಿನ ತೋಂಡೆಬಾವಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಭಾನುವಾರದಂದು ತೋಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಆಯೋಜಿಸಲಾಗಿತ್ತು. ಮಾಜಿ ಸಚಿವರು ಹಾಗೂ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷ ಎನ್.ಎಚ್. ಶಿವಶಂಕರ ರೆಡ್ಡಿ ಮಾತನಾಡಿ, ಎಲ್ಲೋ ಕೊಳ್ಳೆ ಹೊಡೆದಿರುವ ದುಡ್ಡು ತಂದು ರಾಜಕೀಯ ಮಾಡಲು ಮುಂದಾಗಿದ್ದಾರೆ. ಅದನ್ನು ತೆಗೆದುಕೊಳ್ಳಿ, ಮತ ಮಾತ್ರ ನನಗೆ ಕೊಡಿ ಅಂದರು. ಬೇರೆ ಊರಿನವರ ಆದಾಯಕ್ಕಿಂತ ಸ್ವಂತ ಊರಿನ ನಷ್ಟವೇ ಮೇಲು. ನನ್ನನ್ನು ಬಿಟ್ಟು ಹೋಗಿರೋರು ಅಲ್ಲಿ ಕೂಲಿ ಆಳುಗಳು ಮತ್ತು ಮೇಸ್ತ್ರಿಗಳಾಗಿದ್ದಾರೆ. ನಾನು ಎಲ್ಲ ಸಮಾಜದವರಿಗೂ ನ್ಯಾಯ ಮಾಡ್ತೇನೆ. ಎಲ್ಲ ಜನಾಂಗದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವವನು. ನನ್ನ ಮೇಲೆ ಜಾತಿ ಅಪವಾದ ಹಾಕಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವವನು. ಜನರು ಮತ ನೀಡಿದ ಮೇಲೆ ನಾವು ಅವರ ಕೆಲಸ ಮಾಡಬೇಕು. ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿರ್ತೇನೆ. ಹಣದಿಂದ ಯಾರು ರಾಜಕಾರಣ ಮಾಡಲು ಆಗೋದಿಲ್ಲ. ಜನರ ಪ್ರೀತಿ ವಿಶ್ವಾಸ ಮಾತ್ರ ಸಾಧ್ಯ. ಕಾಂಗ್ರೆಸ್ ಪಕ್ಷ ಕಟ್ಟೋಣ, ಪ್ರತಿ ಹಳ್ಳಿಗೂ ಹೋಗ್ತೇನೆ ಅಂದರು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆ.ಎನ್. ಕೇಶವರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಧಿಕಾರ ಕೊಡಿಸುವ ಉದ್ದೇಶದಿಂದ ಹಳ್ಳಿಗಳಲ್ಲಿ ಪ್ರಚಾರ ಮಾಡೋದಲ್ಲದೆ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ. ಶಿವಶಂಕರ ರೆಡ್ಡಿ ಸೋಲು ತಾಲೂಕಿಗೆ ನಷ್ಟ, ಅವರಿಗೆ ಯಾವುದೇ ನಷ್ಟ ಇಲ್ಲ. ದೀನದಲಿತರ ಅಭಿವೃದ್ಧಿಗಾಗಿ 24 ಗಂಟೆ ಕೆಲಸ ಮಾಡಿದವರು. ಚುನಾವಣೆಗಳಲ್ಲಿ ಆಮಿಷ ಒಡ್ಡಿ ರಾಜಕೀಯ ಮಾಡುವವರಲ್ಲ. ಎಲ್ಲ ಜಾತಿಯವರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋರು. ಇಲ್ಲಿ ಸೇರಿರುವ ಜನಸ್ತೋಮವನ್ನು ನೋಡಿದ್ರೆ ಗೊತ್ತಾಗ್ತದೆ ಅವರ ಶಕ್ತಿ ಏನೆಂದು. ಕೆಲವರು ಅಧಿಕಾರ ಅನುಭವಿಸಿ ಆದರೂ ಕೂಡ ಅವರ ಸ್ವಾರ್ಥಕ್ಕಾಗಿ ಪಕ್ಷ ಬಿಟ್ಟು ಹೋಗಿದ್ದಾರೆ. ಉದಾಹರಣೆಗೆ ಕಾಂತರಾಜು. ಜನರು ಪ್ರಬುದ್ಧರಿದ್ದಾರೆ. ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಶಿವಶಂಕರ ರೆಡ್ಡಿ ಕೈ ಬಲಪಡಿಸೋಣ. ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ಮುನ್ನಡೀತದೆ ಅಂತ ಹೇಳಿದರು. ತಾಲೂಕು ಉಸ್ತುವಾರಿ ಮತ್ತು ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ ಮಾತನಾಡಿ, ಬಹಳ ಮುಖ್ಯವಾದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಕಾರ್ಯೋನ್ಮುಖರಾಗಬೇಕು. ಶಿವಶಂಕರ ರೆಡ್ಡಿ ಅಣ್ಣನವರನ್ನ ಗೆಲ್ಲಿಸಿ ಅವರನ್ನು ಅಧಿಕಾರಕ್ಕೆ ತರಬೇಕು. ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತಲುಪುವಂತೆ ಮಾಡಬೇಕು. ಮನೇರೇಗಾ ಗ್ರಾಮೀಣ ಭಾಗದ ಜೀವನಾಡಿಯಾಗಿದ್ದು ಅದನ್ನು ಮೊಟಕುಗೊಳಿಸಬೇಕೆಂದು ಈಗಿನ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ. ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕಿದೆ. ಪಕ್ಷ ಬಿಟ್ಟು ಹೋಗಿರೋರೆಲ್ಲ ಮತ್ತೆ ಶಿವಶಂಕರ ರೆಡ್ಡಿ ಜೊತೆ ಬರ್ತಾರೆ, ಅವರನ್ನ ಗೆಲ್ಲಿಸ್ತಾರೆ ಅಂದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಮತ್ತು ನೆಹರು, ಸಿದ್ದರಾಮಯ್ಯ ಅವರ ಕಾಲದಲ್ಲಾದಂತಹ ಅನೇಕ ಅಭಿವೃದ್ಧಿ ಯೋಜನೆಗಳಿಂದ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳಿಂದ ನಿಮಗೆ ಅನುಕೂಲವಾಗ್ತದೆ. ಆದ್ದರಿಂದ ಪಕ್ಷ ಹಾಗೂ ಶಿವಶಂಕರ ರೆಡ್ಡಿ ಅವರನ್ನ ಕೈ ಬಿಡದೆ ಬಲಪಡಿಸಬೇಕು ಅಂದರು. ಬಡವರ ಬಗ್ಗೆ ಕಲ್ಪನೆ ಇಟ್ಕೊಂಡು ಕಾರ್ಯನಿರ್ವಹಿಸುವ ಪಕ್ಷವೇ ಕಾಂಗ್ರೆಸ್ ಅಂದರು. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು, ಮುಖಂಡರಾದ ಹನುಮಂತರೆಡ್ಡಿ, ಪ್ರಕಾಶ್ ರೆಡ್ಡಿ, ಭಾರ್ಗವ್ ರೆಡ್ಡಿ, ಅರುಂಧತಿ ಅಶ್ವಥಪ್ಪ, ಎಂಸಿ ಗಂಗಾಧರಪ್ಪ, ಜೀಲಕುಂಟೆ ಗಂಗಾಧರಪ್ಪ, ಇಬ್ನಿ ಹುಸೇನ್, ರಮೇಶ್ ನಾಯಕ್, ನಾಗೇಶ್, ವೆಂಕಟಾದ್ರಿ, ಬಂದ್ರಹಳ್ಳಿ ಮಂಜುನಾಥ್, ಶಾಹಿದ್, ಶ್ರೀನಿವಾಸ್, ಗಿರೀಶ್ ರೆಡ್ಡಿ, ಖಾದರ್, ಸುಭಾನ್ ಖಾನ್, ಕಲ್ಪನಾ ರಮೇಶ್, ಕಂಬಕ್ಕ ವೆಂಕಟೇಶ್, ನಾನಾ, ಅಬ್ದುಲ್, ದೀಪಾಂಶು, ಅರ್ಮನ್, ರಮೇಶ್, ರಫೀಕ್, ಗಾಯತ್ರಿ ಬಸವರಾಜು, ನಾಗರಾಜು, ಮೈಲಾರಿ, ರಾಜಗೋಪಾಲ್ ನಾಯ್ಕ, ಆರ್ಎ ಅಸ್ಕಿಲ್, ಮಲ್ಲಿಕಾರ್ಜುನ, ಕೇಶವಮೂರ್ತಿ, ಹರ್ಷವರ್ಧನ್ ರೆಡ್ಡಿ, ವಿಶ್ವನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ನಾವೇನು ಒಂದು ಈ ಕಡೆ ಇರ್ಲಿ ಹೋಗ್ಲಿ, ಕಾಂತರಾಜ್ ಇರ್ಲಿ, ಆ ಕಡೆ ನಾವು ಯಾರನ್ನಾದ್ರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ಆ ಕಡೆ ವೆಂಕಟರೆಡ್ಡಿನ ಅಯೋಗ್ಯನ ಆ ಕಡೆ ನಾನು ಕ್ಯಾಂಡಿಡೇಟ್ ಮಾಡ್ಬೇಕು ಅಂದ್ಕೊಂಡಷ್ಟರಲ್ಲಿ ಅವನ್ ರಾತ್ರಿ ಅವತ್ತು ಹೊಡೋಗ್ಬಿಟ್ಟ. ಅವನ್ ನೀವು ಹೈಜಾಕ್ ಮಾಡಿದ್ರು. ಯಾರು? ಇದೇ ಚಿಕ್ಕಬಳ್ಳಾಪುರ ಸುಧಾಕರ್, ಪುಟ್ಟಸ್ವಾಮಿಗಳು. ನನ್ ಕೋಪ ಬರ್ಬೇಕು ಬೇಡವಾ? ನಾನೆಲ್ಲ ರೆಡಿ ಮಾಡಿ ಅವನಿಗೋಸ್ಕರ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರೆ ಅವನು ಎಣ್ಣೆ ಗಿರಾಕಿ, ಎಣ್ಣೆ ಮಾರೋದು, ಅವನು ಆ ಕಡೆ ಹೊಟ್ಟೋಗ್ಬಿಟ್ಟ. ಅವನು ಸೋಲಿಸ್ತಿ ಬಿಡೋದಿಲ್ಲ. ಅವನು ಯಾವ ಕಾರಣಕ್ಕೂ ಗೆಲ್ಲಲ್ಲ. ಇಲ್ಲೇ ಕಾಂತರಾಜನು ಸೋಲಿಸ್ತಿ ಬಿಡೋದಿಲ್ಲ. ನಾವು ಅದೆಷ್ಟು ಖರ್ಚು ಮಾಡ್ತಾರ ಮಾಡ್ಲಿ, ಎಷ್ಟು ಸುರಿತಾರ ಸುರಿಲಿ. ನಾನು ಪ್ರತಿ ಡೈರೆಕ್ಟರ್ ಮನೆಗೆ ಹೋಗ್ತೀನಿ, ವಿಶ್ವಾಸದಿಂದ ಓಟ್ ಕೊಟ್ಟು ಕೇಳ್ತೀನಿ. ನಾನೇ ದುಡ್ಡು ಕೊಡಕ್ ಹೋಗಲ್ಲ. ಆತ್ಮವಿಶ್ವಾಸ ಇದ್ರೆ, ಸ್ವಾಭಿಮಾನ ಇದ್ರೆ ಸ್ವಾಭಿಮಾನಕ್ಕೆ ಓಟ್ ಹಾಕಿ ಅಂತ ಹೇಳ್ತೀನಿ. ನಾನು ದುಡ್ಡು ಕೊಡಲ್ಲ ಅಂತ. ನಾನು ಎಷ್ಟೋ ಹಳ್ಳಿಗೆ ಹೋಗಿದ್ದೆ, ಹೆಣ್ಮಕ್ಳಿಗೆ ಹೇಳಿದ್ದೆ. ನಾನು ದುಡ್ಡು ಇಚ್ಚಳದ ಶೆಬ್ಬಿಟ್ನಲ್ಲಿ ಹೇಳಿದ್ದೆ. ನಾನು ಹೇಳಿದ್ದೀನಿ, ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್. ಪಾಪ ಅಷ್ಟು ನೀವು ಬಂದಿದ್ದೀರ, ವಿಶ್ವಾಸ ಪ್ರೀತಿ. ದುಡ್ಡಲ್ಲಿ ನಾವು ಗೆಲ್ಲಕ್ಕಾಗಲ್ಲ. ನೀನ್ ಕೆಲಸ ಮಾಡ್ಬೇಕು. ನಾನು ಎಷ್ಟು ಮನೆಗಳು ಕಟ್ಸ್ಕೊಟ್ಟಿದ್ದೀನಿ, ಎಷ್ಟು ರೋಡ್ಗಳು ಮಾಡಿ. ಇಲ್ಲಿದ್ರೆ ಲೀಡರ್ಗಳು, ಅಲ್ಲಿದ್ರೆ ಮೇಸ್ತ್ರಿಗಳು, ಕೂಲಿಗಳು. 5,000 ಕೂಲಿ, 10,000 ಕೂಲಿ,
50,000 ಕೂಲಿ, 1 ಲಕ್ಷ ಮೇಸ್ತ್ರಿ, 5 ಲಕ್ಷ ಮೇಸ್ತ್ರಿ, 10 ಲಕ್ಷ ಬೇರೆ. ಈಗ ಪುಟ್ಸಮೇಗೌಡದ್ದು ಎಲ್ಲ ಕಡೆ ಫೋಟೋಸ್ ನೋಡ್ತೀರಿ, ತಗೊಳ್ಳಿ, ಎಲ್ಲ ಕೊಳ್ಳೆ ಹೊಡೆದಿರೋ ದುಡ್ಡದು. ಆಮೇಲೆ ಸೀರೆಗಳೆಲ್ಲ ಕೊಟ್ಟರು, ಸೀರೆಗಳು ತಗೊಂಡಿದ್ದೀರಾ? ಬಾಗಿನ ನಮ್ಮ ಅಣ್ಣ ತಮ್ಮದ್ರು ಕೊಟ್ರು ಅಂತೇಳಿ ಪಾಪ ನಿಮಗೆ ಮೊಕ್ಕು ಮುರ್ಚಿ ಎತ್ತರು. ಅವರಿಂದ ಸಿಕ್ಕಿರೋದು ನಿಮ್ಗೆ ಸೀರೆಗಳು, ಕ್ಯಾಲೆಂಡರ್, ಇಷ್ಟು ಬಿಟ್ರೆ ಇನ್ನೇನು ಸಿಕ್ಕಿಲ್ಲ. ನಾನು ಹಳ್ಳಿಗಳಿಗೆ ಹೋದಾಗ ನಾನು ಕೇಳ್ತಾ ಇದ್ದೆ, ಎಲ್ಲ ಹಳ್ಳಿಗೆ ಹೋಗಿದ್ದೆ, ನಾನು ಬಂದಿದ್ದೆಲ್ಲಪ್ಪ ಎಲ್ಲ ಹಳ್ಳಿಗೆ. ಕೆಲವರು ಇದ್ರು, ಕೆಲವರು ಇರಲಿಲ್ಲ, ಮಧ್ಯಾಹ್ನ ಇರಲಿಲ್ಲ. ನಾನು ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೇಳಿದೆ. ಸ್ವಾಮಿ ಅವ್ರು ಬರಲೇ ಇಲ್ಲ ಊರುಗಳ ಕಡೆಗೆ, ಅವ್ರ ಮುಖಾನೇ ತೋರಿಸಿಲ್ಲ. ನನಗೆ ಕೇಳಿದೆ, ಸೀರೆಗಳು ಕೊಟ್ರಲ್ಲಪ್ಪ. ಸೀರೆಗಳು ಬಂದ್ರು, ಒಂದ್ಸಲ ಕೊಟ್ರು, ಆಮೇಲೆ ಹಂಗೆ ಹೊಟ್ಟೋದ್ರು. ಯಾರನ್ನು ವಿಚಾರಿಸಲ್ಲ, ಊರಲ್ಲಿ ಏನ್ ಸಮಸ್ಯೆ ಅಂತ ವಿಚಾರಿಸಲ್ಲ, ಕಷ್ಟ ಸುಖ ವಿಚಾರಿಸಲ್ಲ. ಈ ತರ ಪ್ರತಿನಿಧಿ ಇವತ್ತು ತಾಲೂಕಿಗೆ ಸಿಕ್ಬಿಟ್ಟಿದ್ದಾರೆ. ನನಗೆ ನಷ್ಟ ಇಲ್ಲ, ನನಗೇನೋ ಸ್ವಲ್ಪ ನಷ್ಟ ಆಯಿತು ಚುನಾವಣೆದು. ನಷ್ಟ ಆಗಿದ್ದು ನಿಮಗೆ, ಜನರಿಗೆ. ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿನ ವ್ಯವಸ್ಥೆ ಕೆಟ್ಟಿದೆ,